ಆಗಸ್ಟ್ 14ರಂದು ಲಿಂಗೈಕ್ಯರಾದ ಕಲಬುರಗಿಯ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ ಶ್ರೀ ಶರಣಬಸಪ್ಪ ಅಪ್ಪಾರಿಗೆ ಇಂದು ನುಡಿ ಪುಷ್ಪಾಂಜಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಅನುಭವ ಮಂಟಪದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಲಿಂಗೈಕ್ಯ ಶ್ರೀ ಶರಣಬಸಪ್ಪ ಅಪ್ಪಾರ ಭಾವಚಿತ್ರಕ್ಕೆ ಮಠಾಧೀಶರು ಮತ್ತು ಜನಪ್ರತಿನಿಧಿಗಳು ಪುಷ್ಪಾಂಜಲಿ ಸಲ್ಲಿಸಿದರು. ಬಸವಾದಿ ಶಿವಶರಣರ ನಂತರ ಹೆಣ್ಣು ಮಕ್ಕಳನ್ನ ಬಹಳ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಪೂಜಾ ಉಪಾಧ್ಯಾಯವರು ಕಲ್ಯಾಣ ಕರ್ನಾಟಕದ ಹೆಣ್ಣು ಮಕ್ಕಳ ಬಾಳಿಗೆ ಕಣ್ಣು ಅಂತ ಹೇಳ್ತಾ ನುಡಿ ಪುಷ್ಪಾಂಜಲಿ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಶ್ರೀ ದೊಡ್ಡಪ್ಪ ಅಪ್ಪ, ಲಿಮಿಟೆಡ್ ಅಡ್ಮಿಷನ್ಸ್ ಇರುತ್ತೆ ಅಂತ ಅಪ್ಪಾಜಿ ಕಡೆ ನಾವು ಕರ್ಕೊಂಡು ಹೋದ್ರು. ನಮಗೆ ಅವಾಗ ಮಾತಾಡಿದ್ರು ಅಪ್ಪಾಜಿ ಈ ಸ್ಥಾನದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಏನಂದ್ರೆ, ಶ್ರೀ ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಕುಲಪತಿ ಶ್ರೀಮತಿ ದಾಕ್ಷಾಯಿಣಿ ಅವ್ವ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಓದಿ ಒಂದು ಒಳ್ಳೆ ವಿದ್ಯಾರ್ಥಿ ಆದ್ರೆ ಈ ಸಮಾಜಕ್ಕೆ ಕೊಡೋದೊಂದು ಕೊಡುಗೆ ಅಂತ ಅನ್ಕೊಂಡು ನೀವು ಓದ್ಬೇಕು ಅಂತ ಮಾತು ಹೇಳಿದ್ರು. ಆ ಮಾತು ನಮ್ಮ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಓದೋರೆಲ್ಲ ಬಹಳ ಒಳ್ಳೆ ಒಳ್ಳೆ ಸ್ಥಾನಕ್ಕೆ ಹೋಗಿ ಕೊಟ್ಟಿದ್ದಾರೆ. ಇದೆಲ್ಲ ನಮ್ಮ ಆರಾಧ್ಯ ದೈವರ ಸಂಸ್ಥೆಯ ಆಶೀರ್ವಾದ ಅಂತ ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆಗಸ್ಟ್ 14ರಂದು ಲಿಂಗೈಕ್ಯರಾದ ಕಲಬುರಗಿಯ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ ಶ್ರೀ ಶರಣಬಸಪ್ಪ ಅಪ್ಪಾರಿಗೆ ಇಂದು ನುಡಿ ಪುಷ್ಪಾಂಜಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಅನುಭವ ಮಂಟಪದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಲಿಂಗೈಕ್ಯ ಶ್ರೀ ಶರಣಬಸಪ್ಪ ಅಪ್ಪಾರ ಭಾವಚಿತ್ರಕ್ಕೆ ಮಠಾಧೀಶರು ಮತ್ತು ಜನಪ್ರತಿನಿಧಿಗಳು ಪುಷ್ಪಾಂಜಲಿ ಸಲ್ಲಿಸಿದರು. ಬಸವಾದಿ ಶಿವಶರಣರ ನಂತರ ಹೆಣ್ಣು ಮಕ್ಕಳನ್ನ ಬಹಳ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಪೂಜಾ ಉಪಾಧ್ಯಾಯವರು ಕಲ್ಯಾಣ ಕರ್ನಾಟಕದ ಹೆಣ್ಣು ಮಕ್ಕಳ ಬಾಳಿಗೆ ಕಣ್ಣು ಅಂತ ಹೇಳ್ತಾ ನುಡಿ ಪುಷ್ಪಾಂಜಲಿ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಶ್ರೀ ದೊಡ್ಡಪ್ಪ ಅಪ್ಪ, ಲಿಮಿಟೆಡ್ ಅಡ್ಮಿಷನ್ಸ್ ಇರುತ್ತೆ ಅಂತ ಅಪ್ಪಾಜಿ ಕಡೆ ನಾವು ಕರ್ಕೊಂಡು ಹೋದ್ರು. ನಮಗೆ ಅವಾಗ ಮಾತಾಡಿದ್ರು ಅಪ್ಪಾಜಿ ಈ ಸ್ಥಾನದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಏನಂದ್ರೆ, ಶ್ರೀ ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಕುಲಪತಿ ಶ್ರೀಮತಿ ದಾಕ್ಷಾಯಿಣಿ ಅವ್ವ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಓದಿ ಒಂದು ಒಳ್ಳೆ ವಿದ್ಯಾರ್ಥಿ ಆದ್ರೆ ಈ ಸಮಾಜಕ್ಕೆ ಕೊಡೋದೊಂದು ಕೊಡುಗೆ ಅಂತ ಅನ್ಕೊಂಡು ನೀವು ಓದ್ಬೇಕು ಅಂತ ಮಾತು ಹೇಳಿದ್ರು. ಆ ಮಾತು ನಮ್ಮ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಓದೋರೆಲ್ಲ ಬಹಳ ಒಳ್ಳೆ ಒಳ್ಳೆ ಸ್ಥಾನಕ್ಕೆ ಹೋಗಿ ಕೊಟ್ಟಿದ್ದಾರೆ. ಇದೆಲ್ಲ ನಮ್ಮ ಆರಾಧ್ಯ ದೈವರ ಸಂಸ್ಥೆಯ ಆಶೀರ್ವಾದ ಅಂತ ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ.